ಮಾಡಬೇಕಷ್ಟೆ. ಫಸ್ಟ್ ರದ್ದು ಮಾಡಿ ರದ್ದು ಮಾಡಿಬಿಟ್ಟು ನಮ್ಗೆ ದಾರಿ ಕೊಡಬೇಕಷ್ಟೆ. ಸಿಟಿ ರೋಡ್ನೇ ಮಾಡಿಬಿಟ್ಟು ನಾವು ಗಾಡಿ ಮನೆಗೆ ಹೋಗೋ ದಾರಿ ಹಿಂಗೆ. ಇದು ಮೊದಲು ಚಿರಿದಾಗಿತ್ತಲ್ಲ ಸರ್? ತಿರುಳಿದೆ. ತಿರುಳಿದೆ. ಅದು ಮುಚ್ಚಿದೆ ತಿರುಳಿದೆ ಉದ್ದ ಕಾಲುವರೆಗೂ ತಿರುಳಿದೆ. ಅದನ್ನೆಲ್ಲ ತೆರವುಗೊಳಿಸಿ ಅದನ್ನು ದುರಸ್ತಿ ಮಾಡ್ತೀವಿ. ಅದು ಬಿಟ್ಟಿಲ್ಲ. ಸರಿ ಬನ್ನಿ. ಇದರಲ್ಲಿ ದುರಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ದಾರಿ ಇಟ್ಕೊಳ್ಳುತ್ತೆ. ಸರಿ ಬನ್ನಿ. ಇವಾಗಾಗಿ ಮುಂಚೆ ಕುಳಿಸಿದ್ದು ನೀವು ಅಲ್ಲ, ಇವಾಗ ಓಡಾಡೋದಕ್ಕಲ್ವಾ ಬಿಸಿ ರಸ್ತೆ ಹಾಕೋದು. ಅದನ್ನು ನಿಮ್ಮ ಪಂಚಾಯತಿಯವರೇ ನೀವು ಹೇಳ್ದಂಗೆ 2019ರಲ್ಲಿ ಯಾರು ಪಿ ಡಿ ಹೋಗಿದ್ದಾರೆ ಅವರು 3 ಈ ಸುತ್ತು ಮಾಡಿಕೊಟ್ಟಿದ್ದಾರೆ. ನಿಜ ಅಲ್ವಾ? ಸಿ ಸಿ ರಸ್ತೆದು ಈ ಸುತ್ತಿ ಮಾಡ್ಕೊಡೋದು ಪ್ರಾವಿಷನ್ ಐತೆ ತಮ್ಮ ಹತ್ರ? ಇದೆಯಾ ಸರ್ ಪ್ರಾವಿಷನ್? ಇಲ್ಲ, ಯಾರು ಮಾಡ್ಕೊಳ್ತಾರೆ? ಹಾಂ, ಮತ್ತು ಈ ಸುತ್ತನ್ನು ಯಾಕೆ ರದ್ದು ಮಾಡಿಲ್ಲ ನೀವು? ನಾನು ಮಾಡೋಕ್ಕಾಗುತ್ತೆ ಅಲ್ಲ, ನೀವು ವರದಿ ಆದರೂ ಇವಾಗ ಕಳಿಸ್ಕೊಡ್ಬೇಕಲ್ಲ. ತಿಳಿಸಿದ್ದೀನಿ, ಇವರು ಹೋಗಿ ಹೇಳಿದ್ರು, ಮಾತಾಡಿದ್ದೀನಿ. ಕಸ್ಪಾಂಡೆನ್ಸ್ ಪೇಪರಲ್ಲಿ ಕಸ್ಪಾಂಡೆನ್ಸ್ ಮಾತಾಡಿದ್ದೀನಿ. ಯಾಕಂದರೆ ಇವ್ರಿಗೂ ಖಾತೆ ಆಗಿದೆ, ಅವ್ರಿಗೂ ಆಗಿದೆ, ಇವ್ರು ಮಾಡ್ಕೊಟ್ಟಿರೋದು ನಾನು. ಅಲ್ಲ ಸರ್, ಇವಾಗ ನಮ್ದೇನಂದರೆ ರಸ್ತೆಯದು ಸಿ ಸಿ ರಸ್ತೆದು ಈ ಸುತ್ತು ಮಾಡಿದೆ, ಅದನ್ನು ಮೊದಲು ರದ್ದು ಮಾಡಬೇಕು. ಮತ್ತು ಓಡಾಟಕ್ಕೆ ರಸ್ತೆಗೆ ಅನುಕೂಲ ಮಾಡಿಕೊಡ್ಬೇಕು ನಾವು. ನಾನು ಇವಾಗ ಕೂಡ ಮನೆ ಫೋನ್ ಮಾಡಿ ಹೇಳಿದ್ದೀನಿ, ಇವಾಗ ಫೋನ್ ಪಿಕ್ ಮಾಡಿಲ್ಲ, ಮತ್ತೇನು ಫೋನ್ ಮಾಡಿ ಹೇಳ್ತೀನಿ. ಇದನ್ನು ದಯವಿಟ್ಟು ಇದನ್ನು ರದ್ದು ಮಾಡ್ಬೋದು. ನಾನು ಮಾಡೋಕ್ಕೆ ಬರಲ್ಲ. ಸಾಹೇಬ್ ಬಂದು 2 ಕಾಪಿ ಹಾಕಿದ್ರೆ ಮತ್ತೆ ರದ್ದು ಮಾಡಿ ಅವರು ಬಂದು ಸ್ಪಾಟ್ ಒಂದು ವಿಸಿಟ್ ಮಾಡಲಿ, ಅವ್ರನ್ನೂ ಕರೆಸಿ, ಇವರು ಇರಲಿ, ಊರವರು ಇರಲಿ, ಅವ್ರು ಏನೋ ಒಂದು ಆಗುತ್ತೆ. ಅಲ್ಲ, ಈ ಥರ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೀವು ವರದಿ ಕಳಿಸ್ಕೊಡಿ. ಇವಾಗ ಅಲ್ಲ, ಕಳಿಸಿದ್ರೆ ಈಗ ನಾವು ಇವಾಗ ಕೇಳ್ಬೋದು. PDO ಪಂಚಾಯತ್ ನೀವು ಯಾಕೆ ಸರ್ ನಾವು ಕಳಿಸ್ಕೊಡಿ ಅಂತ ಹೇಳಿದ್ರೆ, ನೀವು ಕಳಿಸಿದ್ರೆ ಸರ್ ಅವ್ರು ಮಾಡ್ತಾರೆ, ಅವ್ರ ಮೇಲಿನ ಆಫೀಸರು, ನೀವು ಕೆಳಗಿನ ಆಫೀಸರು, ನೀವು ಕಳಿಸಿದ್ರೆ ತಾನೇ ಅವ್ರು ಇದು ಮಾಡ್ತಾರೆ. ಇದೇ ಸಮಸ್ಯೆನ 29/6/2024 ನೀವೇ ಕೊಟ್ಟಿರು. ಅವ್ರಿಗೊಂದು ಲೆಟರ್ ಕೊಡ್ತೀರಾ, ಇವ್ರಿಗೊಂದು ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ನೀವು ಕೊಡೋ ಲೆಟ್ರು ನೀವು ಒಂದು ಸರ್ ನಾನು ಹೇಳೋದೇನೆಂದರೆ, ಸಮಸ್ಯೆ ಇದ್ದಾಗ ಸಮಸ್ಯೆನ ಬಗೆಹರಿಸ್ಕೊಡಿ. ರಾಜಕೀಯ ಇನ್ನೊಂದು ಪಕ್ಕಕ್ಕೆ ಇಟ್ಕೊಡಿ, ಬ್ಯಾಲೆನ್ಸ್ ಮಾಡೋಕ್ಕೆ ಬರಬೇಡಿ. ಯಾರಿಗೆ ಸಮಸ್ಯೆ ಆಗಲಿ ಕಾನೂನು ಪ್ರಕಾರ ನ್ಯಾಯ ಏನಿದೆ ಅದು ಕೊಡಿ. ನಾವು ಕೇಳ್ತಾ ಇರೋದು ನಿಮ್ಮನ್ನೇ ಬಿಟ್ಟು ಇನ್ಯಾರನ್ನೂ ಕೇಳ್ತಾ ಇಲ್ಲ. ಅದನ್ನು ಮಾಡಿ, ಅವ್ರನ್ನೂ ಬ್ಯಾಲೆನ್ಸ್ ಮಾಡೋದು, ಇವ್ರನ್ನೂ ಬ್ಯಾಲೆನ್ಸ್ ಮಾಡೋದು. ಇವ್ರು ನೋಡಿ ಇದೇನಿಲ್ಲ. ಅಲ್ಲ, ಇಷ್ಟೊತ್ತಿಗೆ ಬೇಕಾದ್ರೆ ಸಮಸ್ಯೆ ಬಗೆಹರಿಸ್ತಾ ಇದ್ರಿ ತಾವು, ಅರ್ಥ ಆಯ್ತಾ? ಇಲ್ಲಾಂದ್ರೆ ಇವಾಗ ರಿಪೋರ್ಟ್ ಆಗ್ತಾ ಇದ್ರಿ, ಈ ಸುತ್ತನ್ನ ರದ್ದು ಮಾಡಿಸ್ತಾ ಇದ್ರಿ. ನೋಡಿ, ನಮ್ಮ ಜಿಲ್ಲಾಧ್ಯಕ್ಷರು ಲೆಟರ್ ಕೊಟ್ಟಿದ್ದಾರೆ, ಏನು ಕ್ರಮ ತೆಗೆದುಕೊಂಡಿದ್ದೀರಾ? ನೀವು ರಜೆ ಹಾಕ್ತೀರಾ ಸರ್? PDOಗಳು ಯಾವುದೋ 17ನೇ ತಾರೀಕು ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಇವತ್ತು ಡೇಟ್? ಇವತ್ತೇ ನಾನು ಬಂದಿದ್ದು 12ನೇ ತಾರೀಕು ಕೊಟ್ಟಿರೋದು. 17ನೇ ತಾರೀಕು ಕೊಟ್ಟಿರೋದು. ನಮ್ಗಷ್ಟೇ ಸರ್. ಇವಾಗ ಇಲ್ಲ, ಇವತ್ತು ನೋಡ್ತೀನಿ. ನಿಮಗೆ ಬಂದ ತಕ್ಷಣ ಕೇಳಿದೆ, ಇಲ್ಲಿ ಗೋವಿಂದ ಲೆಟ್ರ್ ಇದ್ದೀನಿ ಅಂತ ನಾನು ಇದೇನಿದೆ ಸರ್, ಕೂಡಲೇ ನೀವು ಇವಾಗ ಲೆಟರ್ ಹಾಕಿ, ಈ ಥರ ಆಗಿದೆ, ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಡಿ. ಬೇಕಾದ್ರೆ ಇವು ಹತ್ರ ನಾವು ಮಾತಾಡ್ಬಿಟ್ಟು ರದ್ದು ಮಾಡ್ತೀವಿ. ನೀವು ರಿಪೋರ್ಟ್ ಹಾಕ್ಬೇಕು ಸರ್. ಅಲ್ಲ, ಇಲ್ಲಿ ಬೆಳವಣಿಗೆ ಏನಿದೆ ಅಂತ ನೀವು ರಿಪೋರ್ಟ್ ಹಾಕಿದ್ರೆ ನೀವು ಇವಾಗ ಕೂಡ ಗೊತ್ತಾಗೋದು. ಇವನ್ ಕೇಳಿದ ತಕ್ಷಣ ಅವ್ರು ರಿಪೋರ್ಟ್ ಹಾಕಲಿ, ಶ್ರೀನಿವಾಸ್ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಂಚಾಯತ್ ಸದಸ್ಯರಿಗೆ ತೊಂದರೆ ಆಗಿದೆ ಅಂದರೆ ನೀವು ಕಣ್ಣು ಮುಚ್ಕೊಂಡಿದ್ದೀರಿ ಅಂದರೆ, ನಾವು ಕಣ್ಣು ಮುಚ್ಕೊಂಡಿಲ್ಲ, ಊರವರೆಲ್ಲ ಸೇರಿ ಇಲ್ಲಿ ಮಾತಾಡಿದ್ದೇವೆ. ಅವತ್ತು ಅವ್ರ ಪಕ್ಕನೇ ಮಾತಾಡ್ತಾರೆ. ಮುಂದೆ ಶಬ್ದ ಅಂತ ಆರಾಮ್ಗೆ ಫೋನ್ ಈ ಡಿಸಿಷನ್ ಕಟ್ಕೊಂಡು ಅವ್ರು ಹೇಳೋದು ಏನು ಗೊತ್ತಾ, ಇಲ್ಲಿವರೆಗೂ ಇದೆ CC ರೋಡ್ ಗುಡಿಸಿ ಉಳಿತು. ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲ, ಇಲ್ಲಿವರೆಗೂ ಓಡಾಡ್ಕೊಳ್ಳಿ, ಮತ್ತೆ ಅಲ್ಲಿವರೆಗೂ ನಮ್ದು ಅವ್ರ ವಾದ ಅದಲ್ಲ ಸರ್, ಇಲ್ಲಿವರೆಗೂ ಮಾಡಿದ್ದಾರೆ ಖಾತೆ ಅಂತ ಹೇಳ್ತಾರೆ. ರೋಡ್ ಇಲ್ಲ, ನಮ್ಮ ಮನೆ ಕಟ್ಟೋಗಿ ನೀವು ಯಾಕೆ ರಸ್ತೆ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ನೀವು ಅವಾಗಲೇ ದಾಡಿ ಇದೆಯಾ ಇಲ್ವಾ ಅಂತೇಳಿ ಬಂದು ಹಾಕಿರ್ತೀರ ಸರ್. ಒಂದು ವರ್ಷ ಕೊಡಿ ಸರ್ ನೀವು. ನೀವು ಇವತ್ತು ಲೆಟರ್ ಹಾಕ್ತೀನಿ, ಹೋಗ್ತೀನಿ, ಮಾತಾಡ್ಕೊಂಡು ಹೋಗ್ತೀನಿ. ಇಮಿಡಿಯೇಟ್ಲಿ
ಆಯ್ತು ನೀವು ಹೋಗ್ಲಿ ಸರ್, ಆಯ್ತು ನಾನು ಹೋಗಿ ಮಾತಾಡ್ಕೊಂಡ್ಬರ್ತೀನಿ. ಈ ಥರ ಆಗಿದೆ ಅಂತ ಲೆಟರ್ ಕೊಟ್ಟಿದ್ದಾರೆ ತಾವು ಬಂದು ಖುದ್ದು ಸ್ಥಳ ಕೊಡ್ತೀವಿ ಸರ್ ಅಂತ ಈಗ ಬಂದು ನೀವು ಹಂಗೆ ಮಾತಾಡಿ ನಿಮ್ಗೆ ಹೇಳಿದ್ರೆ ಇಲ್ಲ ಇಲ್ಲ ನಾವು ನೀವು ಹೋಗಿ ರಿಪೋರ್ಟ್ ಹಾಕ್ಲಿ ಇರೋ, ಯಾಕಂದ್ರೆ ಯಾಕೆಳು ಸರಿ ಸರ್ ಆದ್ಮೇಲೆ ಮತ್ತೆ ರದ್ದು ಮಾಡ್ಸೋಣ. ನಾವು ಅವ್ರಿಗೊಂದು ಇವ್ರಿಗೆ ಕೊಡ್ಬೇಕು ನಮ್ಮ ಮಾಕ ಹುಟ್ಟಿಸಿ ನಾವು ಕೊಟ್ಟಿಸಿ ಅದೇ ಟೈಪಿಂಗ್ ಸರ್ ಒಂದು ನಿಮ್ಗೆ ಈ ವಾರ ಕಾಲಾವಕಾಶ ಕೊಡ್ತೀವಿ, ಇದನ್ನ ಪಂಚಾಯತಿ ಮುಂದೆ ಕೂತ್ಕೊಳ್ತೀವಿ. ಸರಿ ಸರ್ ನಮ್ಗಿನ್ನ ಆಪ್ಷನ್ ಅಷ್ಟೇ ಇರೋದು, ನಮಗೆ ಹೋರಾಟ ಮಾಡ್ಬೇಕು, ನಾವು ನ್ಯಾಯ ಕೊಡ್ಬೇಕು.